ಸರ್ ಮುಂಬರುವ ಮೈಸೂರು ಮಹಾನಗರ ಪಾಲಿಕೆ 11ನೇ ವಾರ್ಡಿನ ಅಭ್ಯರ್ಥಿಯಾಗಿ ಅಂತ ಹೇಳ್ತಾ ಇದ್ರ. ತಮ್ಮ ಆಲೋಚನೆ ಏನೇನಿದೆ ಸರ್ ಈ ವಾರ್ಡ್ಗೋಸ್ಕರ ಜನ ಮೂಲಭೂತ ಸೌಕರ್ಯದ ಬಗ್ಗೆ? ಸರ್, ನಾನು ಒಂದ್ಸತಿ ದೇವರು ಒಂದು ಆಶೀರ್ವಾದ ಮಾಡಿದ್ರೆ ನಮ್ಮ ತನ್ವೀರ್ ಶೆಟ್ ಸಾಹೇಬ್ರು ಅವರ ಮಾರ್ಗದರ್ಶನದಲ್ಲಿ ಇಡೀ ವಾರ್ಡು 11ನೇ ವಾರ್ಡು ಅದ್ದೂರಿಯಾಗಿ ಮಾಡ್ತೀನಿ. ಇಡೀ 65 ವಾರ್ಡಲ್ಲಿ ರಾಜೀವ್ ನಗರ 11ನೇ ವಾರ್ಡು ಚಪ್ಪಲಿ ಬುಟ್ಟಿ ನೀವು ಮ್ಯಾಟಲ್ಲಿ ಒರೆಸ್ಕೊಬರ್ಬೇಕು, ಆ ಥರ ಮಾಡಿ ನಾನು ತೋರಿಸ್ತೀನಿ. ನಾನು ಒಂದು ವಿದ್ಯಾವಂತ. ನಾನು ಯಾವ ಥರ ಅನುದಾನ ತೊಗೊಂಬರಬೇಕು, ಯಾವ ಥರ ಮಡಿಗಬೇಕು, ಡ್ರೈನ್ ಸಿಸ್ಟಮ್ ಇರಲಿ, ಮತ್ತು ರೋಡ್ ಸಮಸ್ಯೆಗಳು ಇರಲಿ, ಲೈಟಿಂಗ್ ಸಮಸ್ಯೆಗಳು ಇರಲಿ, ನೀರಿನ ಸಮಸ್ಯೆಗಳು ಇರಲಿ, ಎಲ್ಲವನ್ನು ಬಗೆಹರಿಸಿ ಮತ್ತು ಒಂದೊಂದು ಬ್ಯಾಚ್ ಒಂದೊಂದು ಗ್ರೂಪ್ ಅಂತ ಮಾಡ್ತೀನಿ. ನಾನು ಮಾಡಿ ಅಲ್ಲಲ್ಲೇ ಒಂದೊಂದು ಗಲ್ಲಿಯಲ್ಲಿ ಒಂದೊಂದು ಮುಖಂಡ ಮಾಡ್ತೀನಿ. ಏನಾದ್ರು ಸಮಸ್ಯೆ ಆದರೆ 4-5 ಗಲ್ಲಿಗೆ ಒಂದು ಮುಖಂಡ ಮಾಡ್ತೀನಿ. ಆ ಥರ ಎಲ್ಲ ಬಗೆಹರಿಸ್ತೀನಿ. ಈ ಥರ ಯಾವ ಥರ ಮಾಡ್ತೀನಿ ಅಂದರೆ, ನೀವು 5 ವರ್ಷ ಇಲ್ಲ ಪರ್ಮನೆಂಟ್ ನೀವು ಕೊಡಬೇಕು ಅಂತ ಯಾರು ನನ್ನ ಮುಂದೆ ನಿಂತ್ಕೋಬಾರ್ದು. ಆ ಥರ ಕೆಲಸ ಮಾಡಿ ತೋರಿಸ್ತೀನಿ. ಅದು ದೇವ್ರು ಮೆಚ್ಚಬೇಕು, ನೀವೆಲ್ಲ ಜನ ಎಲ್ಲ ಮೆಚ್ಚಬೇಕು ಸರ್. ಆ ಥರ ಮಾಡ್ಕೊಂಡು ತೋರಿಸ್ತೀನಿ. ಒಂದು ಸರ್ತಿ ನನಗೆ ಅವಕಾಶ ಮಾಡಿಕೊಟ್ರೆ ಸರ್, ನಾನು ಮೂಲ ಸೌಕರ್ಯ ಏನೇನಿದೆ, ಮೂಲಭೂತ ಸೌಕರ್ಯ ನಮ್ಮ ಪಾರ್ಕಲ್ಲಿ ವಾಕಿಂಗ್ ಟ್ರ್ಯಾಕ್ಗಳು ಇರಲಿ, ಕ್ಲೀನ್ ಮಾಡೋದು, ಮತ್ತು ನಮ್ಮ ಆಸ್ಪತ್ರೆ, ನಮ್ಮ ಗೌರ್ಮೆಂಟ್ ಇದು ಆಸ್ಪತ್ರೆ ಬರಬೇಕು. ಒಂದು ಸಾಹೇಬ್ರಿಗೆ ಹೇಳಿದ್ದೀನಿ ಆಲ್ರೆಡಿ. ಅವರು ವಾರ್ಡ್ ನಂಬರ್ 10ರಲ್ಲಿ ಹಾಕಿದ್ರು. ಅದು ಸಹ ಅವರು ನನಗೆ ಮಾಡಿಕೊಡ್ತೀನಿ ಅಂತ ಹೇಳಿದರೆ. ಮತ್ತು ಒಂದು ಸಮುದಾಯ ಭವನ ಇರಲಿ, ಮತ್ತು ಅದೇ ಯಾರ್ಯಾರಿಗೆ ಜನಕ್ಕೆ ಏನೇನು ಬೇಕು ಸೌಕರ್ಯ ಅದೆಲ್ಲ ಮಾಡಿಕೊಡ್ತೀನಿ ಅಂತ ನಿಮ್ಮ ಮುಖಾಂತರ ಹೇಳಿಕ್ಕೆ ಬರ್ತೀನಿ ಸರ್.